ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಒಂದು ಚಿಕ್ಕದಾಗಿ ಒಂದು ಪ್ರವಾಸ ಹೋಗ್ತಾ ಇದ್ದೀವಿ. ಯಾವುದೋ ಒಂದು ಇದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಂದಾದ ಪಾಂಡಿಚೇರಿ ಅಂತ. ಈ ವಿಡಿಯೋ ಪಾಂಡಿಚೇರಿ ನಡೆಯುವಂಥ ನಾವು ನೋಡೋವಂಥ ಎಲ್ಲ ಸ್ಥಳಗಳ ಒಂದು ಚಿಕ್ಕ ಮಿನಿ ವ್ಲಾಗ್ ಆಗಿರುತ್ತೆ. ಪಟಾಕಿ ಮೇಳ ಮೇಳ ಮೇಳ. ಪುದುಚೇರಿ ಬೆಂಗಳೂರಿಂದ ಸುಮಾರು 320 ಕಿಲೋಮೀಟರ್ ದೂರ ಆಗುತ್ತೆ. ಇಲ್ಲಿಗೆ ಬಸ್ಸು ಟ್ರೈನು ಅವೈಲೇಬಲ್ ಇದೆ. ಅದು ಟ್ರೈನ್ ಸ್ವಲ್ಪ ಕಮ್ಮಿ, ಬಸ್ಸು ರೆಗ್ಯುಲರ್ ಆಗಿ ಸಿಗುತ್ತೆ. ಮಧ್ಯಾಹ್ನ ಆಗಿದ್ದರಿಂದ ರಾತ್ರಿ ಊಟನ ಅಂದವೇ ಡಾಬಾದಲ್ಲಿ ಪರೋಟ ತಿನ್ಕೊಂಡು ಹೋದೋ. ಪುದುಚೇರಿಗೆ ಬಂದು ರೀಚ್ ಆಗೋದಕ್ಕೆ ರಾತ್ರಿ ಆಗಿತ್ತು. ಇಲ್ಲಿ ಬಂದು ರೂಮ್ ಮಾಡಿದೋ. ಇಲ್ಲಿ ಕೋಸ್ಟಲ್ ಏರಿಯಾ ಆಗಿರೋದ್ರಿಂದ ತುಂಬ ಶೆಕೆ ಇರುತ್ತೆ. ವಿತೌಟ್ AC ಅಂತೂ ಇರೋಕ್ಕೆ ಆಗೋದೇ ಇಲ್ಲ. AC ರೂಮು 1500ಗೆಲ್ಲ ಸಿಗುತ್ತೆ. ಬೇರೆ ಕಡೆ ಕಂಟ್ರೋಲ್ ಮಾಡೋ ಟೂರಿಸ್ಟ್ ಪ್ಲೇಸ್ಗೆಲ್ಲ ಇದು ಸ್ವಲ್ಪ ಚೀಪ್ ಅನಿಸುತ್ತೆ. ರೂಮ್ಸು ಚೆನ್ನಾಗಿದೆ, ನೋಡೋಕ್ಕೆ ಯೂಸ್ ಮಾಡೋದು ನೋಡಿದ್ದೀವಿ. ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ದಿನನ ವಿನಾಯಕ ದೇವಸ್ಥಾನ ದರ್ಶನ ಮಾಡಿಕೊಂಡು ಶುರು ಮಾಡೋಣ ಅಂತ ಹಾಗೆ ಪಕ್ಕದಲ್ಲಿದ್ದ ಶ್ರೀ ವಿನಾಯಕ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಹಾಗೆ ಒಳಗಡೆ ಎಲ್ಲ ನಾವು ಬೆಳಗ್ಗೆ ಹೋಗಿದ್ದರಿಂದ ಮಂಗಳಾರತಿ ನಡೀತಾಯಿತ್ತು. ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು. ಈ ದೇವಸ್ಥಾನದ ವಿಶೇಷತೆ ಅಂದರೆ ಸುಮಾರು ಡಿಫ್ರೆಂಟ್ ಟೈಪ್ಸ್ ಆಫ್ ವಿನಾಯಕ ಮೂರ್ತಿಗಳು ಒಳಗಡೆ ಇದೆ. ಸುಮಾರು ಒಂದು 50-60 ಇರ್ಬೋದು. ನೀವೇ ನೋಡಿ ಒಳಗಡೆ ಯಾವ ರೀತಿ ಎಷ್ಟು ಚೆನ್ನಾಗಿ ಪೇಂಟಿಂಗ್ಸ್ ಆಗಿರ್ಬೋದು, ಆ ಸ್ಟ್ರಕ್ಚರ್ ಆಗಿರ್ಬೋದು, ವಿಗ್ರಹಗಳಿರೋದು, ರೆಗ್ಯುಲರಾಗಿ ಪೂಜೆ ಮಾಡ್ತಾ ಇರ್ತಾರೆ. ಇಲ್ಲಿ ಕ್ರಿಶ್ಚಿಯನ್ ಸಮುದಾಯ ಜಾಸ್ತಿ ಇದ್ರೂ ಹಿಂದೂಗಳು ಇಷ್ಟು ಅಚ್ಚುಕಟ್ಟಾಗಿ ದೇವಸ್ಥಾನ ನಿರ್ವಹಿಸ್ತಾ ಇದ್ದಾರೆ ಅನ್ನೋದೇ ಒಂದು ತುಂಬ ಖುಷಿ ವಿಚಾರ. ದೇವಸ್ಥಾನ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲೇ ನಮ್ಮ ಗಾಡಿನ ಪಾರ್ಕ್ ಮಾಡಿ ಪಕ್ಕದಲ್ಲೇ ಇದ್ದಂಥ ರಾಕ್ ಬೀಚ್ಗೆ ತುಂಬ ವಾಕೇಬಲ್ ಡಿಸ್ಟೆನ್ಸು, ಹಾಗೆ ನಡ್ಕೊಂಡು ರಾಕ್ ಬೀಚ್ ನೋಡೋಣ ಅಂತ ಇಲ್ಲಿಂದ ಹೊರಟು. ಇರೋದು ರಾಕ್ ಬೀಚು. ಇದು ಒನ್ ಆಫ್ ದ ಫೇಮಸ್ ಬೀಚ್ ಇನ್ ಪಾಂಡಿಚೇರಿ ಅಂತ ಹೇಳ್ಬೋದು. ಇಲ್ಲಿ ವಿಸಿಟರ್ಸು ಅಂದರೆ ತುಂಬ ಜನ ಇರ್ತಾರೆ ಯಾವಾಗಲೂ. ಇದು ಗಾಂಧಿ ಸ್ಟ್ಯಾಚ್ಯೂಗೆ ಹೋಗೋ ರಸ್ತೆ. ಈಗ ನೀನು ನೋಡ್ತಾ ಇರೋದು ಗಾಂಧಿ ಸ್ಟ್ಯಾಚ್ಯೂ. ಇದು ರಾಕ್ ಬೀಚ್ ಪಕ್ಕದಲ್ಲೇ ಇದೆ. ನಾವು ಹೋಗಿರೋದು November 1 ಆಜುಬಾಜು ಆಗಿರೋದ್ರಿಂದ ಅಲ್ಲಿ ಫಂಕ್ಷನ್ ನಡೀತಾಯಿತ್ತು, ಅದಕ್ಕೆ ನಮಗೆ ಎಂಟ್ರಿ ಬಿಟ್ಟಿರಲಿಲ್ಲ. ಆಮೇಲೆ ಹೋಗಿ ನೋಡಿದೆ. ಈ ಸ್ಟ್ಯಾಚ್ಯೂ ಬಂದು 13 ಅಡಿ ಎತ್ತರ ಇದೆ ಅಂತ ನಾಡ್ತಾರೆ. ಸಂಕೇತವಾಗಿ ಇಲ್ಲಿ ನಿರ್ಮಿಸಿರೋದು. ನೋಡೋಕೆ ತುಂಬ ಚೆನ್ನಾಗಿದೆ. ಮೋಸ್ಟ್ ವಿಸಿಟಬಲ್ ಪ್ಲೇಸ್ ಅಂತ ಹೇಳ್ಬೋದು. ರಾಕ್ ಬೀಚ್ ಹತ್ರ ಫೋಟೋಶೂಟ್ ಮಾಡಿಸೋರು, ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಂಥ ಕಪಲ್ ಜಾಸ್ತಿ. ನಾವು ಹೋಗಿದ್ದು ಬೆಳಗ್ಗೆ ಆಗಿದ್ದರಿಂದ ಮಾರ್ನಿಂಗ್ ವ್ಯೂ ತುಂಬ ಚೆನ್ನಾಗಿತ್ತು. ನಾವು ಹಾಗೆ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ಹಾಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಪ್ಲೇಸ್ ಎಲ್ಲಿಗೆ ಹೋಗೋಣ ಅಂತ ಪ್ರಿಪೇರ್ ಆಗಿ ಹೊರಟು. ನಾವು ನೋಡೋದು ಅರವಿಂದ್ ಆಶ್ರಮ ಅಂತ. ಇದು ಅರವಿಂದ ಅನ್ನೋರು, ಅವರು ಪೊಯೆಟು, ಫ್ರೀಡಮ್ ಫೈಟ್ರು. ಇಲ್ಲಿ ಮೊಬೈಲ್ ಅಲೋ ಮಾಡಲ್ಲ, ಅದಕ್ಕೋಸ್ಕರ ಹೊರಗಡೆಯಿಂದ ವೀಡಿಯೋ ಮಾಡಿದ್ದೀನಿ. ಇಲ್ಲಿ ಬರೋಂಥ ಎಲ್ಲ ಗೆಸ್ಟೂ ಇಲ್ಲಿ ವಿಸಿಟ್ ಮಾಡ್ತಾರೆ. ಪಾಂಡಿಚೇರಿ ಸಮುದ್ರ ಪಕ್ಕದಲ್ಲಿರೋದ್ರಿಂದ ಸೈಕ್ಲೋನ್ ಎಫೆಕ್ಟ್ ತುಂಬ ಜಾಸ್ತಿ. ನಾವು ಹೋದಾಗೂ ತುಂಬ ಮಳೆ ಬರ್ತಾಯಿತ್ತು, ಪದೇ ಮಳೆ ಬರ್ತಾಯಿತ್ತು. ಈ ಪ್ಲೇಸ್ ಮುಗಿಸ್ಕೊಂಡು ನಾವು ಹೊರಟಿದ್ದು ನೆಕ್ಸ್ಟು ಅರವಿಲ್ಲೋ ಒಂದು ಇನ್ಫಾರ್ಮೇಟಿವ್ ಸೆಂಟರು. ಇದಿನ್ನೂ ಕನ್ಸ್ಟ್ರಕ್ಷನಲ್ಲಿದೆ. ತುಂಬ ಚೆನ್ನಾಗಿ ಬಿಲ್ಡ್ ಮಾಡ್ತಾಯಿದ್ದಾರೆ. ಈಗ ನೋಡ್ತಾ ಇದ್ದೀರಲ್ಲ, ಇದೇನೆ ಇದು ಅಲ್ಲಿಗೆ ಹೋಗೋವಂಥ ದಾರಿ. ನಾವು ಮೇನ್ ಪ್ಲೇಸ್ಗೆ ವಿಸಿಟ್ ಮಾಡಬೇಕಂದ್ರೆ ಒನ್ ಡೇ ಬಿಫೋರೇ ಎಂಟ್ರಿ ಎಲ್ಲ ರಿಜಿಸ್ಟರ್ ಮಾಡಿಸಿರ್ಬೇಕಂತೆ. ಬಟ್ ನಮ್ಗೆ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಅದೇನು ಕನ್ಸ್ಟ್ರಕ್ಷನ್ ಮಾಡಿದಾರಲ್ಲ ಅದ್ರದ್ದು ರಿಲೇಟೆಡು PPT ಆಗಿರ್ಬೋದು, ವೀಡಿಯೋಸು, ಇನ್ಫಾರ್ಮೇಷನ್ ಎಲ್ಲ ಈ ಇನ್ಫಾರ್ಮೇಷನ್ ಸೆಂಟ್ರಲ್ಲಿ ಸಿಗುತ್ತೆ. ಅದ್ರ ಪರ್ಪಸ್ ಏನು ಅನ್ನೋದು ಇದ್ರ ಒಳಗಡೆ ಸಿಗುತ್ತೆ. ನೋಡೋಣ ಬನ್ನಿ.
ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ನೋಡಾದ್ಮೇಲೆ ನಾವು ಎಂಟ್ರಿ ಟಿಕೆಟ್ ಎಲ್ಲ ತೊಗೊಂಡು ವಾಕ್ ಮಾಡ್ಕೊಂಡು ಹೋಗ್ಬೇಕು, ಒಂದು 2 ಕಿಲೋಮೀಟ್ರ್ ಅಷ್ಟು. ನಾವು ಆಗಲೇ ಹೇಳ್ದಾಗೆ ಮಳೆ ತುಂಬ ಆಗಿರೋದ್ರಿಂದ ಏನು ಎಲ್ಲ ಕೆಸರು ಗದ್ದೆ ಆಗಿಬಿಟ್ಟಿತ್ತು, ಎಲ್ಲ ನಡ್ಕೊಂಡು ಹೋಗ್ತಾಯಿದ್ರು. ನಾವು ಹಾಗೆ ಅವ್ರ ಜೊತೆನೇ ಟೈಮ್ ಪಾಸ್ ಮಾಡಿಕೊಂಡು ಸುಮಾರು 2 ಕಿಲೋಮೀಟ್ರ್ ಆಗುತ್ತೆ ನಡ್ಕೊಂಡು ಹಾಗೆ ಹೊರಟು. ಈಗ ಸಿಗುತ್ತಲ್ಲ, ಇದೇ ಮೇಯ್ನು ಅರವಿಲ್ಲೋ ಅಂತ ಕರೀತಾರೆ. ಇದು ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ, ಯಾಕೆಂದರೆ ಒನ್ ಡೇ ಬಿಫೋರು ಅಲ್ಲಿಗೆ ಹೋಗ್ಬೇಕಂದ್ರೆ ರಿಜಿಸ್ಟರ್ ಮಾಡಿಸ್ಬೇಕು. ಅದ್ರೊಳಗಡೆ ಏನೇನಿದೆ ಅನ್ನೋದನ್ನ ನೋಡಬೇಕಂದ್ರೆ, ಬಟ್ ನಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಹೊರಗಡೆಯಿಂದನೇ ದೂರದಿಂದನೇ ನೋಡ್ಕೊಂಡು ಹಾಗೆ ಒಂದೆರಡು ಫೋಟೋ ತಗೊಂಡು ಅಲ್ಲಿಂದ ಬೇಗ ಬೇಗ ಮುಗಿಸ್ಕೊಂಡು ನಾವು ಹೊರಟು ಬಂದು. ಹಿಂದೆ ಕಾಣ್ತಾ ಇದೆಯಲ್ಲ ಗೋಲ್ಡ್ ಕಲರು, ಅದೇ ಅರವಿಲ್ಲೋ ಅಂತ ನೋಡಿದ್ದೇನೆ. ನಾವು ಬೇಗ ರಿಟರ್ನ್ ಬರಬೇಕಾಗಿದ್ದರಿಂದ ನಮ್ಮ ಫೈನಲ್ ಸೆಗ್ಮೆಂಟ್ ಏನಿತ್ತು ಅಂದರೆ ಬೋಟ್ ರೈಡಿಂಗು. ಇದಕ್ಕೋಸ್ಕರ ತುಂಬ ಏಜೆನ್ಸಿಗಳಿದೆ. ನಾವು ಹೋಗಿದ್ದು ನೋಡಿ ಇದೇ ಏಜೆನ್ಸಿಯಿಂದ. ಪರ್ ಹೆಡ್ಡು 400 ರುಪೀಸ್ ಚಾರ್ಜ್ ಮಾಡ್ತಾರೆ. ಇನ್ನೊಂದು 4 ಪ್ಲೇಸ್ ತೋರಿಸ್ತಾರೆ. ವರ್ತ್ ಅನಿಸ್ತು. ಇಡೀ ಟ್ರಿಪ್ಪಲ್ಲಿ ಇದು ತುಂಬ ಚೆನ್ನಾಗಿತ್ತು. ಹಾಂ, 4 ಪ್ಲೇಸು ಯಾವಪ್ಪ ಅಂದರೆ, ಒಂದು ಫಿಶಿಂಗ್ ಬೋಟ್ಸು, ಮ್ಯಾಂಗ್ರೋವ್ ಫಾರೆಸ್ಟು, ಅರಕಮೇಡು, ಅದೇ ಪೊನ್ನಿಯಿನ್ ಸೆಲ್ವನ್ ಮೂವಿ ಶೂಟ್ ಆಗಿರೋ ಜಾಗ, ಆದಮೇಲೆ ಸೀ ಜಾಯಿಂಟ್ಸ್ ಅಂತ ಬರ್ತಾ ಇರುತ್ತೆ, ಅದನ್ನು ತೋರಿಸ್ತಾರೆ ಅಷ್ಟೇ. ನೋಡಿ ಈಗ ನೋಡ್ತಾ ಇದ್ದೀರಲ್ಲ, ಇದು ಫಿಶಿಂಗ್ ಬೋಟ್ಸು. ಇದು ಒಂದು ಸಾರಿ ಮೀನು ಹಿಡಿಯೋಕ್ಕೆ ಒಳಗಡೆ ಹೋದರೆ ತಿಂಗಳಾರ್ಗಟ್ಟಲೆ ಆಚೆ ಬರೋದೇ ಇಲ್ಲ. ಇದು ಫಿಶಿಂಗ್ ಬೋಟ್ಸು. ಸುಮಾರು ಫಿಶ್ಶು, ಸುಮಾರು ಒಂದು 50ರಿಂದ 60 ಮೇಲೆ ಫಿಶಿಂಗ್ ಬೋಟ್ಸ್ ಇದೆ ಇಲ್ಲಿ. ಫಿಶಿಂಗ್ ಬೋಟ್ ಇದು ಮೇನ್ ಫಿಶಿಂಗ್ ಇದೆ. ಕೇರಳ ಆಂಧ್ರಗೆಲ್ಲ ಇಲ್ಲಿಂದಾನೆ ಡೆಲಿವರ್ ಆಗೋದು. ಸಖತ್ತಾಯ್ತಲ್ಲ ಫಿಶ್ ಎಲ್ಲ. ಒಂದು ವಾರ ಫುಲ್ ಇರುತ್ತೆ ಇದು. ಏನು ಬೇಡ ನನಗೆ. ಈ ದಾರಿ ಬಂದು ಮ್ಯಾಂಗ್ರೋವ್ ಫಾರೆಸ್ಟ್ ಎಂಟ್ರಿ ಜಾಗ ಇದೇ ನೋಡಿ. ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಕರೀತಾರಲ್ಲ, ಒಳಗಡೆ ತುಂಬ ದೂರ ಹೋಗಿ ರಿಟರ್ನ್ ಬರ್ತಾ ಇರೋ ಜಾಗ ಇದು. ಇದಾದಮೇಲೆ ನೆಕ್ಸ್ಟು ನಾನು ಆಗಲೇ ಹೇಳ್ದಂಗೆ ಅರಕಮೇಡು ಅಂತ ಒಂದು ಜಾಗ. ಈ ಜಾಗ ವಿಶೇಷ ಏನಿದು, ಫ್ರೆಂಚ್ ಕನ್ಸ್ಟ್ರಕ್ಷನ್ ಆಗಿರೋ ಒಂದು ಓಲ್ಡ್ ಬಿಲ್ಡಿಂಗು. ಈ ಜಾಗ ಮೊದಲು ಫೇಮಸ್ ಆಗಿರಲಿಲ್ಲ. ಈಗ ರೀಸೆಂಟಾಗಿ ಪೊನ್ನಿಯಿನ್ ಸೆಲ್ವನ್ ಅಂದ್ಬಿಟ್ಟು ತಮಿಳು ಮೂವಿ ಶೂಟ್ ಆಗಿದೆ ಜಾಗದಲ್ಲಿ. ಅದಾದಮೇಲೆ ಇದೊಂದು ಟೂರಿಸ್ಟ್ ಪ್ಲೇಸ್ ಆಗಿ ಬದಲಾಗಿದೆ. ನೋಡೋಕ್ಕೆ ಏನೂ ಇಲ್ಲ, ಸ್ವಲ್ಪ ಅಲ್ಲಿ ಇನ್ನೇನು ಬಿದ್ದೋಗೋ ರೀತಿ ಇರೋ ಬಿಲ್ಡಿಂಗ್ಸ್ ಇದೆ ಅಷ್ಟೇ. ಆ ಮೂವಿಲಿ ಶೂಟ್ ಆಗಿರೋ ಒಂದು ಸೀನ್ ಫೋಟೋ ಮೇಲೆ ಹಾಕ್ತೀನಿ ನೋಡಿ, ಇದೆ. ನಾನು ಆಗಲೇ ಹೇಳ್ದಂಗೆ ಫೈನಲ್ ಸೆಗ್ಮೆಂಟು 3 ಪ್ಲೇಸ್ ನೋಡಾದ್ಮೇಲೆ 4ನೇ ಪ್ಲೇಸು ಇದು 2 ಸೀ ಜಾಯಿಂಟ್ ಅಂತ ಹೇಳ್ತಾರೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಂದರೆ ಅದು ತುಂಬ ಹತ್ರ ಬಿಡಲ್ಲ, ದೂರದಿಂದನೇ ನೋಡ್ಕೊಂಡು ಬರಬೇಕು. ಜಾಲಿ ಜಾಲಿ ಪಾಂಡಿಚೇರಿಲೆಲ್ಲ ಜಾಲಿ, ಖಾಲಿ ಖಾಲಿ ಜೋಬೆಲ್ಲ ಖಾಲಿ. ಸೀ ಜಾಯಿಂಟಿಗೆ ನೋಡ್ಕೊಂಡು ಫೈನಲ್ಲು ನಮ್ಮದು ಬೋಟ್ ಟ್ರಿಪ್ ಮುಗಿಸಿ ನಾವು ಲೇಟ್ ಆಗಿದ್ದರಿಂದ
ಬೇಗನೆ ಮನೆಗೆ ಹೋಗೋಣ ಅಂತ ಪಾಂಡಿಚೇರಿನ ಬಿಟ್ಬಿಟ್ಟು ಬಾಯ್ ಬಾಯ್ ಹೇಳಿ ಮನೆ ಕಡೆ ಹೊರಟು. ಇಷ್ಟೇ ಪ್ಲೇಸ್ ನಾವು ನೋಡಿದ್ದು. ಇಲ್ಲಿಗೆ ಹೋಗ್ಬೇಕಂದ್ರೆ 2 ಡೇ ಪ್ಲ್ಯಾನ್ ಮಾಡ್ಕೊಂಡೋಗಿ, ತುಂಬ ಇನ್ನೂ ಪ್ಲೇಸಸ್ ಇದೆ. ನಾವು ಪ್ಲ್ಯಾನ್ ಇರಲಿಲ್ಲ, ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಜಾಸ್ತಿ ಎಲ್ಲ ಕವರ್ ಮಾಡೋಕ್ಕಾಗಿಲ್ಲ. ಹೀಗೆ ಮುಂದೆ ಎಲ್ಲಾದರೂ ಹೋದರೆ ಒಂದು ಸಿಂಪಲ್ ವ್ಲಾಗ್ ಮಾಡಾಕ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.